ಮಾತ್ರ ಹೋಗಿತ್ತಾ ಎಷ್ಟನೇ ಪ್ರೆಸೆಂಟೇಷನ್ ಮಳೆ ಆಯ್ತಲ್ಲ ಸರ್, ಸ್ವಲ್ಪ ಗೇಟ್ ಇದೆ, ಕೋವಿಡ್ ಟೈಮ್ ಸ್ವಲ್ಪ ಗೇಟ್ ಓಪನ್ ಅಲ್ಲಿಂದ ಸ್ವಲ್ಪ ಮೇಲ್ಸ್ ಹೋಗಿರೋದು ಹೊರಗಿಂದ ಅಲ್ಲಿ ತೋರಿಸ್ತೀನಿ ಬಂದೇ ಬರುತ್ತೆ ಇಲ್ಲಿಗೆಲ್ಲ ಬಂದಿಲ್ಲ ಸರ್. ಈ ಕೆರೆಕಟ್ಟೆ ರೋಡ್ ಬಿದ್ದು ಬೀಳಕ್ಕೆ ಮಳೆ ಬರುತ್ತೆ. ಇಲ್ಲಿಂದ ಬಂದಿದ್ದೆ ಸ್ವಲ್ಪ ಹುಷಾರು ಅಲ್ಲ ಸರ್ ಬಡಿಸಲ್ಲ ಬೇಡ ನೀನಂತ ಬೇಡ.
ಮಣ್ಣು ಹೈಟ್ ಮಾಡಿದ್ರಲ್ಲ ಆ ನೀರೆಲ್ಲ ಹಿಂಗೆ ಮಣ್ಣು ಹೈಟ್ ಮಾಡಿದಾಗ ಆ ನೀರೆಲ್ಲ ಜಾಸ್ತಿ ಅದೇ ಇದು ನೀರು ಅವರ ಹೆಂಗ್ ಬಂದಿದೆ ಅಂತ ನೋಡ್ಕೊಂಡು ಬಂದೆ ತಡೀಲಿ ಬರೀ ಇದು ಮೇಲೆ ತೋರಿಸೋದು ನಮ್ಮ ಸೀಕೆರೆ ಆಸ್ಪತ್ರೆ STP ಈ 40 ರೂಪಾಯಿ PG ಗಮನ ತಗೊಂಡು ಆಫೀಸ್ ಪರಿಣಾಮ ಇದು ಯಾವ ರೀತಿ ಬೆಂಡ್ ಆಗಿದೆ ಅದು ಬೆಂಡ್ ಆಗಿರೋದು ನೀವು ನೋಡ್ಬೋದು ಅದನ್ನ ಅರ್ಧಕ್ಕೆ ಬಣ್ಣ ಹೊಡೆದ್ರೆ ಅರ್ಧ ಬಣ್ಣ ಇನ್ಯಾಕೆ ಅದು ದುಡ್ಡು ಉಳಿಸೋಣ ಅಂತ ಕೆಲವರು ಈ ತರ ನಮ್ಮ ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ಇದೆ. ಅಲ್ಲಿಗೆ ಪಾಚಿ ಕಟ್ಕೊಂಡು ಪ್ರಜೆ ಬಿದ್ದೋದು ಆ ಲೀಕೇಜ್ ಅನ್ನು ಕೂಡ ಕ್ಲೋಸ್ ಮಾಡಿ ಮಳೆ ಬರಲ್ಲ ಈ ಸರ್ಕಾರಿ ಆಸ್ಪತ್ರೆ ಈ ತರ ಟಾರ್ಪಲ್ಲು ನಿನ್ನೆ ನೀರು ನುಗ್ಗಿ ಆಪರೇಷನ್ ಆದವ್ರನ್ನ ಅಲ್ಲಿಂದ ಎತ್ತಿ ಬೇರೆ ಕಡೆ ಸಾಗ್ಸಕ್ಕಾಗದೆ ಅವ್ರ ಪರಿಸ್ಥಿತಿ ದೇವ್ರಿಗೆ ಪ್ರೀತಿ ಈ ತರ ತಾತ್ಕಾಲಿಕವಾಗಿ ಇವೆಲ್ಲ ಮುಚ್ಕೊಂಡು ಮಣ್ಣು ಹಾಕೊಂಡು ನಿಜಕ್ಕೂ 4-5 ಕೋಟಿ ರೂಪಾಯಿ ಆಸ್ಪತ್ರೆನ ಇದು ಒಂದು ಗುಡಿಸಲು ತರ ಆಗಿದೆ. ಬರೀ ಶೀಟ್ಗೆ 4-5 ಕೋಟಿ ಹಾಕಿ ಈ ರೀತಿ ಆದ್ರೆ ಬಡ ರೋಗಿಗಳನ್ನ ಯಾಕೆ ಕೇಳೋರು? ದನದ ಕೊಟ್ಟಿಗೆ ಅದು ಚೆನ್ನಾಗಿದೆ. ಒಂಚೂರು ಹೊಟ್ಟೆ ಜಾಸ್ತಿ ಐತಂದ್ರೆ ಟ್ರೀಟ್ಮೆಂಟ್ ಕೊಡಲ್ವಾ? ಬರೀ ಮಕ್ಕಳಿಗೆ ಕೆಂಪು ಇದು ಬಂದಂತೆ ಇನ್ನು ನೀರು ಮುಗಿತಮ್ಮ ಅವೆಲ್ಲ ನೆಂದೋಗಿದ್ವು ಅವೆಲ್ಲ ಡಬ್ಬಗಳಲ್ಲಿ ಇಲ್ಲಿ ಮೆಡಿಸಿನ್ ಬಾಕ್ಸ್ ನೆನೆ ಮೆಡಿಸಿನ್ ಇಟ್ಟವ್ರು ಏನಾಗಬೇಕು ಅವ್ರ ಪಾಪ ನರ್ಸ್ಗಳು ರೋಗಿಗಳದ್ದು ಇದೆಲ್ಲ ಕತೆ ಏನದು ಎಲ್ಲ ಮೆಡಿಸಿನ್ ನಿಂದಿದೆ ಪೂರ ನೆಂದೋಗಿದೆ. ಒಳಗಡೆ ಇದೆ ಎಲ್ಲ ಕುಸ್ತು ಬಿದ್ದುಬಿಟ್ಟಿದ್ದೇವೆ ಮತ್ತೆ ನಾವು ಇಟ್ಬಿಟ್ಟು ಇಲ್ಲ ಈ ಬಾಕ್ಸ್ ಇದ್ದವನ್ನೆಲ್ಲ ತೆಗೆದು ಅಲ್ಲಿಗೆ ಹಾಕಿದ್ದೀವಿ ಈ ಪುಟ್ಟಣ ಅದರದೆಲ್ಲ ತೆಗೆದು ಇಲ್ಲಿಗೆ ಹಾಕಿದ್ದೀರಾ ಜೋಡಿಸಿದ್ರು ಈ ಬಾಕ್ಸ್ ಇದ್ದಂತ ಬಿದ್ದ ಮೇಲೆ ಅಲ್ಲಿ ಕೂಡಿಸಿರೋದು
ಅದು ನೈಟ್ ಫುಲ್ ಆಗಿದೆ ಸರ್. ಮಾದರಿ ಬರುತ್ತೆ ನಾವೆಲ್ಲ ಕ್ಲಿಯರ್ ಅದರ ಮೇಲೆ ಶಿಫ್ಟ್ ಮಾಡಿರೋದು. ನಮ್ಮ ನೈಟ್ ಇರಲ್ಲ. ಹೌದು ಹೌದು ಇವ್ರು ಬೆಳಗ್ಗೆ ಇಲ್ಲೇ ಮತ್ತೆ ಎಷ್ಟು ಹೇಳ್ತಾರೆ ಇವ್ರ ಕೆಲಸ ಇದೆ ಕಸ ಗುಡಿಸೋಣ ಪೇಷಂಟ್ ನೋಡ್ಕೊಂತಾರ ಇಲ್ಲ ಇದು ಮಾಡ್ತಾರೆ. ನೀರು ಹಾಕಿದ್ರೆ ಕೆಲಸ ಮಾಡೋದು ಅದಂತ ಶಾರ್ಟ್ ಕಿಲ್ಲರ್ ಶಾರ್ಟ್ ಕಿಲ್ಲರ್ ಯಾರು ಉಳಿಯಲ್ಲ ಸರ್ ಅಲ್ಲಿಂದ ಇದೆ. ಸರ್ ಈಗ ಇದನ್ನ ಆ ಕಡೆ ಶಿಫ್ಟ್ ಮಾಡ್ತಿದ್ದೀವಿ ಸರ್. ಈಗ ಐದು ಇದೆ ಸರ್ ಮಿಷಿನ್ ಈಗ ಎಲ್ಲ ಫಂಗಸ್ ಆಗಿದೆ. ಇನ್ನೂ ನೀರು ಬಂದಿರೋದು ಪ್ರಜ್ವಲ. ಇಷ್ಟು ಜನ ಇದೆ ನಮ್ಮ ದೇಶದಲ್ಲಿ 15 ಮೀಟಿಂಗ್ ಇದೆ ಸರ್. ನಾನಲ್ಲಿ ಕಾರ್ ವಾಶ್ ಮಾಡಿಸ್ತಾ ಇದ್ದೆ. ಐದು ಇದೆ ಸರ್ ಮಿಷಿನ್. ಈಗ ನಾವು ಪ್ಲಾನಿಂಗ್ ಮಿಷಿನ್ ಕೂಡ ಸಪ್ಲೈ ಆಗಿದೆ ಅವರೇ ಮಾಡ್ಕೊಂಡಿದ್ದಾರೆ. ಆ ಬಿಲ್ಡಿಂಗಲ್ಲಿ ಇವಾಗ ಫುಲ್ ಮಿಷಿನ್ ಮೂವತ್ತಾರು ಜನ ಪರ್ ಡೇ ಮಾಡಿದ್ರೆ ಒಂದು ವೇಟಿಂಗ್ ಎಲ್ಲ ಅಷ್ಟು ಆಗುತ್ತೆ. ಆಗಿದೆ ಸರ್ ಶಾರ್ಟ್ಲಿ ಸರ್. ಇನ್ನೊಂದು ವೀಕಲ್ಲಿ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ. ರಿಪೋರ್ಟ್ ಹಾಕ್ಬೋದು ಸರ್. ಏನಾಗ್ತದೆ ಕಾನೂನು ಹೇಳೋದು ನಾವು ವಿದ್ಯಾರ್ಥಿ ದೊಡ್ಡ ಶಕ್ತಿ ಆಗುತ್ತೆ ಇಮ್ಮಿಡಿಯೇಟ್ ಈ ಕಡೆ ಕಟ್ತಾರೆ ನನಗೆ ಸಂಬಂಧ ಇಲ್ಲ ಅವ್ರು ಮಾಡಿ ಈಗೆಲ್ಲ ಲಕ್ಷಾಂತರ ರೂಪಾಯಿ ಮೆಡಿಸಿನ್ಗಳು ಹಿಂಗೆ ನೀರಿನೆಂದು ಬಿದ್ದು ಅಲ್ಲಿ ಜೋಡಿಸೋದು ನೋಡಿದ್ರೆ ಇವ್ರ ಕೆಲಸ ನೀರು ಹಾಕೋದು ನೀರು ಹಾಕೋದು ನೀವು ರಿಪೋರ್ಟ್ ಆದ್ರೂ ಮಾಡಿ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಯಾವ್ದು ತಪ್ಪಾಗ್ತದೆ ಏನು ಮಾಡಿ ಆಪರೇಷನ್ ಡೇಟ್ ನೀವು ಡೊನೇಟ್ ಮಾಡಿ ನೀವು ಇದಕ್ಕಿಂತ ಮುಂಚೆ ಹೆಸರು ಹಾಕ್ಬೇಕಲ್ಲ ದಾನಿಗಳು ಅದೇ ಒಂದು ದಿವ್ಯ ಕಾನೂನೆ ನೋಡ್ಬೇಕು ನಾಟಿ ಹಾಕೊಂಡು ಅರ್ಜಿ ನೋಡೋಣ ಹಾಕ್ಸ್ಬಿಟ್ಟು ಫೋಟೋದಲ್ಲಿ ಕೆಳಗೆ ಹಾಕ್ಸಿ ತಗೊಂಡ್ಬಂದು ಕಾರ್ಯಕ್ರಮ ಮಾಡಿ ದಾನ ಕೊಟ್ಟು ಮಾಡೋದು ನಿಮ್ಮ ಕುಟುಂಬದವ್ರು ಅಂದಮೇಲೆ ಇರ್ಬೇಕಲ್ಲ. ಹೌದೌದು 4 ಜನ ಒಳ್ಳೇದಾಗಿ ಹಿಂಗೆ ಮಾಡಿರ್ತಾರೆ ತಾವೀಗ ಬಂದ ರೀತಿ ನೋಡಿ ಬಂದೆ ನೋಡಿ ಒಂದು ಆಟಿಯಲ್ಲಿ ಒಂದು ಬಾಣಂತಿಯರ ಒಳಗೆ ಪೇಷಂಟ್ಸ್
ಎಲ್ಲ ಅವರು ಮ್ಯಾನೇಜರ್ ಈ ಹಾಸ್ಪಿಟಲಿಗೆ ಮಾತ್ರ ಇನ್ಚಾರ್ಜ್. ಹಾಸ್ಪಿಟಲಿಗೆ ಮಾತ್ರ ಇವರು ಇನ್ಚಾರ್ಜ್. ಏನು ಮಾಡಿದ್ದು ನಿನ್ನೆ ಕೆಳಗಿನ ಲೇಟ್ ನೀರು ಬಂದ್ಮೇಲೆ ಸಿಟ್ ಮಾಡೋದಣ್ಣ, ನೀರು ಬಂದ್ಮೇಲೆ ಸಿಟ್ ಮಾಡೋದಣ್ಣ. ರಾತ್ರಿ ಮಧ್ಯರಾತ್ರಿ ಅಲ್ಲ, ಬೆಳಗಿಂದ ನೀರು ತುಂಬಿದ ಯಾರು ಬಂದಿರಲಿಲ್ಲ, ಸಂಜೆ ನೀರು ಬಂತು. ಎಷ್ಟೊತ್ತಿಗೆ ನೀರು ಬಂತು, ಎಷ್ಟೊತ್ತಿಗೆ ಸಿಟ್ ಮಾಡಿದ್ರು? ನುಗ್ತು ನಿಮ್ಮನ್ನ ಅದೇ ಪರಿಸ್ಥಿತಿ ಮೇಲೆ ಕರ್ಕೊಂಡು ಬಾಣಂತಿರು ನೆನ್ಕೊಂಡೆ ಮೇಲೆ ಬಂತು. ಕಟ್ಟುವಾಗ ಜ್ಞಾನ ಬೇಡ ನಮ್ಮ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರೋದು ಇಲ್ಲಿ, ₹1 ₹2 ಅಲ್ಲ, 4-5 ಕೋಟಿ ರೂಪಾಯಿ ಕಟ್ಟಡ ಇದು. ನಿಮ್ಮ ಸೌಲಭ್ಯಕ್ಕೆ ಅಂತ ಕೊಟ್ಟಿರುವಂಥದ್ದು. ನೀರು ಹಂಗೆ ನುಗ್ತು ಅಂತಂದ್ರೆ ಕಟ್ಟೋನು ಹೊಡೆದಿದ್ದ ದುಡ್ಡು ಅಂತ. ಸೇಫ್ಟಿ ಮಾಡಿದ್ರಲ್ಲ ಡ್ರೈನೇಜ್ ಪಾಪ ನೋಡ್ರಿ ಎಷ್ಟು ಮುಗಿದಿದ್ದಾರೆ ನಮ್ಮಲ್ಲಿ. ನೀರು ಬಂದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಹೇಳಿದ್ರೆ ನಾವು ಇಂಥವ್ರು ಅನ್ಯಾಯ ಮಾಡ್ತೀವಲ್ಲ. ಎಳೆ ಮಕ್ಕಳು ಎಲ್ಲ ರಾತ್ರಿ ಮಳೆಲೇ ಇಟ್ಕೊಂಡು ಛತ್ರಿಗೆ ತಿರುಗ್ಕೊಂಡು ನಮಗೆ ದವ ದವ ಇಟ್ಕೊಂಡು ಆದ್ರೂ ಹಿಂದೆ ಈಗ ನಮ್ಮ ಸರ್ ನಾವೇನು ಮೀನು ಬಿಡುವಾಗಿಲ್ಲ ಈಗ. ಎಲ್ಲರೂ ರಾತ್ರಿ ಇದ್ದೆ ಎಷ್ಟು ದಿನ ಆಯ್ತು ಡೆಲಿವರಿ ಆಗಿ? ಎಲ್ಲ ಫೆಸಿಲಿಟಿ ಕರೆಕ್ಟ್ ಆಗಿದೆಯಾ? ಫುಡ್ ಎಲ್ಲ ಕೊಡ್ತಾ ಇದ್ದಾರೆ, ಡಾಕ್ಟರ್ ಎಲ್ಲ ಬಂದು ನೋಡ್ತಾರೆ. ತೊಂದರೆ ಏನು? ನೆನ್ನೆ ನೀರು ಬಂದಿದೆ, ತೊಂದರೆ. ಕಟ್ಟಡ ಸರಿ ಇಲ್ಲ. ಇದು ನಿನ್ನೆ ಮಳೆಗಾಗಿರುವಂತ ಲೀಕೇಜ್ ಇತ್ತು. ನೀರು ಇನ್ನೂ POP ಶೀಟ್ ಕಮಾಲ್ ಇದೆ. ಇದು ಮಕ್ಕಳಿರ್ತವೆ, ಚಿಕ್ಕ ಚಿಕ್ಕ ಮಕ್ಕಳಿರ್ತವೆ, ಗೋಡೆ ಇಲ್ಲ, ಸೇಫ್ಟಿ ಇಲ್ಲ, ಸೀಟ್ ಹೊರಗೆ ಇದೆಲ್ಲ ಸ್ವೀಟ್, ಇದು ಗೋಡೆ ಎಲ್ಲ ಇದು ಸಾಕು.
ದೋಣಿ ಹಾಕಕ್ಕೆ ದುಡ್ಡು ಕಡಿಮೆ ಗೋಶಾಲೆನೂ ಚೆನ್ನಾಗಿ ಮಾಡ್ತಾರೆ ಇದಕ್ಕಿಂತ ದೋಣಿ ಹಾಕಕ್ಕೆ ನಾನು ದುಡ್ಡು ಕಡಿಮೆ ಬಿದ್ದಿದೆ ಇದನ್ನೆಲ್ಲ ತೋರಿಸೋದು ದೋಣಿನೇ ಹಾಕಿಲ್ಲ ಇದೆಲ್ಲ ದೋಣಿ ಹಾಕಿ ಸೇಫ್ಟಿನೇ ಇಲ್ಲ. ನೀರು ಆಸ್ಪತ್ರೆ ಒಳಗೆ ನೋಡಿ ಜನ ಇಲ್ಲಿ ಬಿದ್ದಿದ್ದು ಇಲ್ಲಿ ಹೋಗಿರೋದು ನನ್ನ ನೀರು ಈ ಆಸ್ಪತ್ರೆ ನೀರಲ್ಲಿ ಇಲ್ಲಿ ಒಳಗೆ ಹೋಗಿದೆ. ಎಲ್ಲ ಪಾಚಿ ಕಟ್ಟಿರೋಣ ಆಸ್ಪತ್ರೆನೇ ರಾಟೆ ಎಲ್ಲ ಕೆಲಸ ಇದೆ ಅದನ್ನೆಲ್ಲ ಎಲ್ಲ ಬರೀ ಇಲ್ಲಿಂದ ನೀರು ನುಗ್ಗಿರೋದು. ಇಲ್ಲಿಂದ ನೋಡಿ ಈ ನೀರು ಈ ಸೀಟಿ ನೀರಿದೆಯಲ್ಲ ಈ ಸೀಟು ಆ ಸೀಟು ಇಲ್ಲಿ ಡಿಸ್ಸಿಂಗ್ ಕಲ್ಲಿಟ್ಟಿದ್ರಲ್ಲ ಅದೇನು ಗೊತ್ತಾದ್ರು ಸೀಟ್ ಎದ್ದೊಡುತ್ತೆ ಅಂತ ಗಾಳಿಗೆ ಟ್ಯಾಂಕ್ ಇರುತ್ತೆ ಬರೋದನ್ನ ಇದು ಒಂದು ಗೋಶಾಲೆ ಮಾಡೋರು ಕನಿಷ್ಠ ಈ ದನಗಳನ್ನ ಸಾಕಾಣಿಕೆ ಮಾಡುವಂತ ಕೊಟ್ಟದ್ದು ಕೂಡ ಅಟ್ಲೀಸ್ಟ್ ನೀರು ಹೋಗೋದಕ್ಕೆ ದೋಣಿ ಕೊಟ್ಕೊಂಡು ಒಂದು ಕಡೆ ಮಾತ್ರ ನೀರು ಹಿಡಿಯೋಂಗೆಲ್ಲ ಮಾಡ್ತಾರೆ. ನಮ್ಮ ದುಸ್ಥಿತಿ ಇದು ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ. ಇದಕ್ಕೆ 4-5 ಕೋಟಿ ರೂಪಾಯಿ ಬಿಲ್ ತಗೊಂಡಿದ್ದಾರೆ. ಆ ಸುತ್ತ ತೋರಿಸಿದ್ವಿ ನೀವು ಅಲ್ಲಿ ನೋಡ್ಬೋದು. ಎಲ್ಲ ಸಿಮೆಂಟ್ ಶೀಟ್ ಮೇಲೆ ಸಾರಿ ಎಲ್ಲ ತಗಡ್ ಶೀಟ್ ಜಿಂಕ್ ಶೀಟ್ ಈ ಜಿಂಕ್ ಶೀಟ್ ಹಾಕಿ ಸುತ್ತ ಎಲ್ಲ ತೋರಿಸಿದ್ವಿ. ಹತ್ರ ಬಾಪ ನೀನೆ ಇನ್ನೂ ತಂದಿಲ್ಲ. ಇಲ್ಲಿ ನಿನ್ನೆ ಬಿದ್ದಂತ ಮಳೆ ನೀರು ಎಲ್ಲರ ಮೇಲೆ ಬಿದ್ದಿದ್ದು ಸೀದಾ ಇಲ್ಲಿ ಇಳಿದಿದೆ. ಈ ಕೆಳಭಾಗ ಇಳಿದು ಇಲ್ಲಿಂದ ನೀರು ಆಸ್ಪತ್ರೆಗಳು ನುಗ್ಗಿದೆ. ಡಯಾಲಿಸಿಸ್ ಆಗ್ತಿದ್ದಂತ ಪೇಷಂಟ್ಸ್ ಸುಮಾರು 2 ಅಡಿಯಷ್ಟು ನೀರು ನುಗ್ಗಿದೆ. ಹೆರಿಗೆ ಸಿಸೇರಿಯನ್ ಆಗಿದ್ದಂತ ಹೆಣ್ಮಕ್ಳು ಬಾಣಂತಿಯರು ಕೊಟ್ಟಿಲ್ಲ. ಏಕದಮ್ 8:30, 9 ಗಂಟೆ ಅಷ್ಟೊತ್ತಿಗೆ ಶುರುವಾದಂತ ಮಳೆ. ಇಲ್ಲೇ ನಮ್ಮ ಅರಸೀಕೆರೆಯನ್ನು ಶೃಂಗೇರಿ, ಕೊಪ್ಪ ಆಗಿನ ಜೊತೆ ಮಳೆ ಬರೋ ಜಾಗ ಇರಲ್ಲ. ಒಂದು ಸಾಧಾರಣವಾದ ಮಳೆ. ದುರ್ದೈವ ನಮಗೆ ಬರ ಜಾಸ್ತಿ, ಮಳೆನೇ ಇಲ್ಲ. ವಾಡಕ್ಕೆ ಮಳೆ ಬಿದ್ದರೂ ಕೂಡ ಈ ಸರ್ಕಾರಿ ಆಸ್ಪತ್ರೆ ತಡ್ಕಂತ ಇಲ್ಲ ಅಂತ ನೀವು ನೋಡ್ಬೋದು. ಸುತ್ತ ತಗಡ್ ಶೀಟನ್ನು ಹಾಕಿ ತಗಡ್ ಶೀಟನ್ನ ಎಲ್ಲಾ ಕಡೆ ಹಾಕಿರೋ ಪರಿಣಾಮ ಎಲ್ಲೂ ಓಟ ಕೊಟ್ಟಿಲ್ಲ ನೀರಿಗೆ. ಒಂದು ದೋಣಿ ತೆರೆದು ಹಾಕಿ ಅದೊಂದ್ ಕಡೆ ಬೀಳುವಂತ ವ್ಯವಸ್ಥೆ ಇಲ್ಲ. ದುಷ್ಪರಿಣಾಮ ನಿನ್ನೆ ಪಾಪ ಸಿಸೇರಿಯನ್ ಅಂತ ಹೆಣ್ಮಕ್ಳು ಹೊರತೋಗಂತ ಇದ್ದಾರೆ. ಅವ್ರನ್ನ ರಾತ್ರಿ 1 ಗಂಟೆಲಿ ಎಬ್ಬಿಸಿ ಎಳೆ ಮಕ್ಕಳು ಸಹಿತ ಲಗೇಜ್ ಹೊತ್ಕೊಂಡು ಅವ್ರ ಸಂಬಂಧಿಕರು ಎಲ್ಲರೂ ಈಗ ರಾತ್ರಿ ಆಗಿರ್ತಿಲ್ಲ ಹೋಗಿರ್ತಾರೆ ಪಾಪ. ಯಾರೋ ಒಬ್ರು ಏನೋ ಇರ್ತಾರೆ ಸದ್ಯ ಅದು ರಾತ್ರಿ ಅವ್ರನ್ನ ಮಗು ಎತ್ಕೊಂಡು ಆ ಲಗೇಜ್ನು ಎತ್ಕೊಂಡು ಮೇಲ್ಗಡೆ ಶಿಫ್ಟ್ ಮಾಡಿದ್ರು. ನಾನು ಇದಕ್ಕೆ ತೋರಿಸ್ತೆ. ಇದು ಈ ಭ್ರಷ್ಟ ಶಾಸಕ ಶಿವಲಿಂಗೇಗೌಡರ ಈ ಹಣದಾಹದ ಮಿತಿ ಮೀರಿದಂತ ದುಷ್ಪರಿಣಾಮಯುತ ಅರಸೀಕೆರೆ ಬಡಜನತೆ ಅನುಭವಿಸ್ತಾ ಇದೆ. ನೀವೇ ಕಣ್ಣಾರೆ ನೋಡ್ತಾ ಇದ್ದೀವಿ. ಸುಮ್ಮನಿರೋಣಪ್ಪ. ಬಹಳ ಕೆಟ್ಟ ಪರಿಸ್ಥಿತಿ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ಬಂದಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಸ್ವಾಮಿ ಶಿವಲಿಂಗೇಗೌಡ್ರೆ. ಸ್ವಲ್ಪನಾರು ಧರ್ಮ ಕರ್ಮ ರೀತಿ ನೀತಿ ಇತ್ತು ಅಂದ್ರೆ ತಕ್ಷಣ ಯಾವನಿಲ್ಲಿ ಗುತ್ತಿಗೆ ತಗೊಂಡು ಸರ್ಕಾರಿ ಆಸ್ಪತ್ರೆ ಮಾಡಿದ್ದಾನೆ ಅವನು ಯಾರು ಅಲ್ಲ. ನನಗಿರೋ ಮಾಹಿತಿ ಪ್ರಕಾರ ನಿಮ್ಮ ಈಗಿನ ನಗರಸಭೆ ಅಧ್ಯಕ್ಷರು ಅಂತ ಇಲ್ಲಿ ಯಾರೋ ಮಾಹಿತಿ ಕೊಟ್ಟರು ನನಗೆ. ಅದನ್ನು ದೃಢೀಕರಿಸ್ಕೊಡ್ತೀನಿ. ನಾನು RT-ನಲ್ಲಿ ಅರ್ಜಿಗಳನ್ನ ಹಾಕ್ತೇನೆ. ನಾನು ತತ್ಕ್ಷಣ ಇದನ್ನು ಸರಿಪಡಿಸ್ತಾ ಇದ್ರೆ ಬಡಜನರ ಶಾಪ ಒಳ್ಳೇದಲ್ಲ. ನೀವು ಬೆಂಗಳೂರು ಮನೆ ಕಟ್ಟಕ್ಕೆ ಕೊಟ್ಟಿದ್ದೀರಿ. ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳನ್ನ ದೊಡ್ಡ ಆಸ್ಪತ್ರೆ ನೀವು ತೋರಿಸ್ತೀರಿ. ಸ್ವಲ್ಪ ಹುಷಾರಿಲ್ಲ ಅಂತ ನೀವು ಓಡೋಗ್ತೀರಿ ಜಯದೇವ ಹಾಸ್ಪಿಟ್ಲಿಗೆ, ಬೆಂಗಳೂರು ಖಾಸಗಿ ಆಸ್ಪತ್ರೆಗಳನ್ನ ನೀವು ಓಡೋಗ್ತೀರಿ. ಶಿವಕುಮಾರ್ ಡಾಕ್ಟರ್ ಅದರಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ತದೆ. ನೀವು ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಅಂತೀರಿ ಖಾಸಗಿ ಆಸ್ಪತ್ರೆಯಲ್ಲಿ. ಸ್ವಾಮಿ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ, ನಿಮಗೊಂದು ಸಣ್ಣ ಕಾಯಿಲೆ ಆಗಲಿ, ಜ್ವರ ಬರಲಿ, ಬನ್ನಿ ಸರ್ಕಾರಿ ಆಸ್ಪತ್ರೆ ನೀವು ಬಂದು ಮಲಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಆಗ ಅದರ ಬಡವ ಸಂಕಷ್ಟ ಬಡಜನರ ಪರಿಸ್ಥಿತಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಬರೀ ಲೂಟಿ ಮಾಡೋದು ಭ್ರಷ್ಟಾಚಾರ ಮಾಡೋದೇ ನಿಮ್ ಕೆಲಸ ಅನ್ಕೊಂಡ್ರೆ ದೇವ್ರ ಮೆಚ್ಚಲ್ಲ. ಇದು ನಿಮ್ಗೆ ಏನಾದ್ರು ಸ್ವಲ್ಪ ಮನುಷ್ಯತ್ವ ಇದ್ರೆ, ಏನಾದ್ರು ಇದನ್ನೆಲ್ಲ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ ಕೈ ಮುಗಿದು ತಿಳ್ಕೊಂತೀನಿ. ಇದು ಸಾಕು. ನೀವು 27-28 ಮರ ಇದ್ದಂತ ನಿಮ್ಮ ಕುಟುಂಬ ಇವತ್ತು 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ರು. ಇನ್ನೂ ನಮ್ಮ ಅರಸೀಕೆರೆ ಜನ ರಕ್ತ ಇರೋಕೆ ಹೋಗಬೇಡಿ. ಪ್ರೆಷರ್ ಮಾಡ್ಕೊಂಡು ಅಲ್ಲಿ ಲೂಟಿ ಹೊಡೆದ್ರಿ. ರಸ್ತೆ ಕಾಂಕ್ರೀಟ್ ಅಲ್ಲಿ ನಿಮ್ದೇ ಜಲ್ಲಿ, ನಿಮ್ದೇ ಕಲ್ಲು, ನಿಮ್ದೇ ಎಂಸ್ಯಾಂಡು, ವೋಟರ್ಸ್ ನಿಮ್ದೆ, ಲಾರಿನೂ ನಿಮ್ದೆ, ಅಲ್ಲಿ ಲೂಟಿ ಹೊಡಿತೀರಿ. ಸರ್ಕಾರಿ JCBನೂ ನಿಮ್ದೆ.
ಸರ್ಕಾರಿ ಆಸ್ಪತ್ರೆ ಲೂಟಿ ಹೊಡಿಬೇಕು ನೀವು ಅಂತಂದರೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಸರಿಯಾದಂಥ ಕ್ರಮ ಅಲ್ಲ. ನಾನು ಸನ್ಮಾನ್ಯ ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಆಗಮಿಸಿರ್ತಕ್ಕಂಥ ಒಬ್ಬ ಉತ್ಸಾಹಿ ಮಂತ್ರಿಗಳು, ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮಂತ್ರಿಗಳು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಮನವಿ ಮಾಡ್ಕೊಳ್ತೇನೆ. ನೀವು ಹಾಸನಾಂಬ ಏನು ದರ್ಶನ ವ್ಯವಸ್ಥೆ ಮಾಡ್ತಾ ಇದ್ದೀರಿ, ಚೆನ್ನಾಗಾಗ್ತೀವಿ, ಇಡೀ ರಾಜ್ಯ ಅದನ್ನು ಶ್ಲಾಘಿಸ್ತಾ ಇದೆ. ನಮ್ಮ ನಾಯಕರಂತ ಕುಮಾರಸ್ವಾಮಿ ಅವರು ಅದನ್ನು ಶ್ಲಾಘಿಸಿದ್ದಾರೆ. ಆದರೆ ನೀವು ನಿಮ್ಮಲ್ಲಿ ಏನಾದರೂ ಅಂತರಂಗ ಅಥವಾ ಏನಾದರೂ ಮಾನವೀಯತೆ ತಕ್ಷಣ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನೋಡಬೇಕು ಈ ಆಸ್ಪತ್ರೆ ಅವ್ಯವಸ್ಥೆ. ಸ್ವಾಮಿ, ನೀವು ಬೆಂಗಳೂರಿನ ಬ್ಯಾಟರಾಯನ ಕುರುಕ್ಷೇತ್ರ ಶಾಸಕರಿದ್ದೀರಿ, ಸನ್ಮಾನ್ಯ ಕಂದಾಯ ಮಂತ್ರಿಗಳೇ, ನೀವಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ, ನಮ್ಮ ಅರಸೀಕೆರೆ ಏನಾಗಿದೆ ಒಂದು ಸ್ವಲ್ಪ ತುಲನೆ ಮಾಡಿ. ಒಂದು ಆಸ್ಪತ್ರೆ ಈ ಥರ ಇರಬೇಕಾ ಅಂತೇಳಿ ನಿಮಗೆ ಅನ್ಸುತ್ತೆ. ಸುತ್ತ ಬರೀ ತಗಡು, 4-5 ಕೋಟಿ ರೂಪಾಯಿ ಬಿಲ್ಲು ಬರೀ ತಗಡಾಕತ್ತೆ. ಅದು ಎಲ್ಲ ತಗಡು ಸೋರಿ. ನೀವು ಆ ವಾಲ್ ನೋಡ್ಬೋದು, ಆ ವಾಲ್ ಗಮನಿಸ್ಬೋದು. ಇದಕ್ಕೆ 4-5 ಕೋಟಿ ರೂಪಾಯಿ ವಾಲೇ ಅಲ್ಲ, ಅದು ಕೂಡ ತಗಡು. ನೀವು ಬಡಿದ್ರೆ ಶಬ್ದ ಬಡದು ತೋರಿಸು, ಡೆಂಟ್ ಆಗಿರೋದು ನೋಡ್ರಿ. ಇಲ್ಲಿ ತಾಯಿ ಮಕ್ಕಳು, ಎಳೆ ಮಕ್ಕಳು ಇರುವಂತದಕ್ಕೆ ಕಟ್ಟಿರುವಂತ ಕಟ್ಟಡ ಇದು. ಆ ಕಿಟಕಿ ಹಾಕಿರೋ ಗ್ರಿಲ್ ಇಲ್ಲ, ನೀವು ಅದನ್ನು ಬಡದ್ ನೋಡ್ರಿ ಗೊತ್ತಾಗ್ತದೆ, ಗೋಡೆನೇ ಅಲ್ಲ. ಈ ರೀತಿ ಇಷ್ಟು ಲೂಟಿ ಮಾಡಿರುವಂತವನು ಯಾರು ಕಾಮಗಾರಿ ಮಾಡಿದ್ದಾನೆ ಅವನಿಗೆ ತಕ್ಷಣ ಕ್ರಮ ತಗೊಂಡು ಅವನ ಹತ್ರ ವಸೂಲಿ ಮಾಡ್ಬೇಕು ದುಡ್ಡನ್ನ. ನೀವು ಯಾವನಿಗೆ ಕಾಮಗಾರಿ ಮಾಡಿದ ಹತ್ರ ಹಣ ವಸೂಲಿ ಮಾಡಿ ಆ ಸರಿಯಾದಂತ ರೀತಿಯಲ್ಲಿ ವಿನಿಯೋಗ ಆಗ್ಬೇಕು. ದಯವಿಟ್ಟು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಂದು 10-12 ದಿನಗಳ ಕೆಳಗೆ ಇಡೀ ಆಸ್ಪತ್ರೆಯಲ್ಲಿ ಕುಡಿಯಕ್ಕಲ್ಲ, ತೊಳ್ಕೊಳಕ್ ನೀರಿರಲಿಲ್ಲ. ಸುಮಾರು 15-20 ದಿನ ಇಂಥ ಪರಿಸ್ಥಿತಿ. ಕುಡಿಯಕ್ಕಲ್ಲ, ತೊಳ್ಕೊಳಕ್ ನೀರಿಲ್ಲ ಅರಸೀಕೆರೆ ಆಸ್ಪತ್ರೆಯಲ್ಲಿ. ನಿನ್ನೆ ಸಾಧಾರಣವಾದ ಮಳೆಗೆ 2 ಅಡಿ ನೀರು ನುಗ್ಗುತ್ತೆ ಒಳಗೆ. ಇಂತಹ ದುಸ್ಥಿತಿ ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ ಅಂತಂದ್ರೆ, ಸ್ವಾಮಿ ಶಿವಲಿಂಗೇಗೌಡ್ರೆ, ನಿಮಗೆ 4 ಬಾರಿ ಬಡ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಗೊಂದು ದುರಾಂಕಾರ ಬಂದ್ಬಿಟ್ಟಿದೆ. ಈಗ ಚುನಾವಣೆ ಸಂದರ್ಭದಲ್ಲಿ 500,000 ಬಿಸಾಕಿ ಓಟ್ ಹಾಕ್ತಾರೆ ಜನ ಅಂತೇಳಿ ನೀವು ಭಾವಿಸ್ಬಿಟ್ಟಿದ್ದೀರಿ. ದಯಮಾಡಿ ಬಡ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿ. ನಿಮ್ಗೇನು ಒಳ್ಳೇದು ಮಾಡಲ್ಲ ಇದು. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನೀವು ಏನಾದ್ರು ಆದ್ರೆ ಈ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ. ಆಗ ಇದು ಸುಧಾರಣೆ, ಇದ್ರ ವ್ಯವಸ್ಥೆ ಏನಾಗಬೇಕು, ನಿಮ್ಗೆ ಒಂಚೂರಾದ್ರೂ ಅನುವಾದಕ್ಕೆ. ನೀವು ನಿಜಕ್ಕೂ ಅರಸೀಕೆರೆ ಜನತೆ ಮೇಲೆ ಪ್ರೀತಿ ಇಟ್ಟಿದ್ದೇ ಆದರೆ ನಿಮ್ಮ ಇಡೀ ಕುಟುಂಬಕ್ಕೆ ಏನೇ ಕಾಯಿಲೆ ಬರಲಿ, ಕಸಾಲೆ ಬರಲಿ, ನಾನು ಬರಲಿ ಅಂತ ಹಾರೈಸ್ತಾ ಇಲ್ಲ, ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆದರೆ ನಿನ್ನೆ ಆ ತಾಯಿನ ಅಂತ ಹೇಳ್ಕೊಂಡು ಸಿಜೇರಿಯನ್ ಆಗಿದೆ, 6-7 ಗಂಟೆ ಆಗಿದೆ ಅಷ್ಟೇ ನನಗೆ ಡೆಲಿವರಿ ಆಗಿ. ನಾನು ರಾತ್ರಿ ನೀರು ನುಗ್ತು ಎಲ್ಲ ಶಿಫ್ಟ್ ಆಗಿ ಮೇಲಕ್ಕೆ ಅಂತ ನನಗೆ ಆದ ಗಾಬರಿ. ನಮ್ಮ ಮನೆಯವರು ಯಾರು ಇಲ್ಲ, ಲಗೇಜ್ ಒಂದು ಕಡೆ ಬಿದ್ದಿದೆ, ಮಗು ಎತ್ಕೋಬೇಕು. ಆ ಮಳೆನಲ್ಲಿ, ಆ ಥಂಡಿಲಿ ಆ ಎಳೆ ಕಂದಮ್ಮನ್ನು ಎತ್ಕೊಂಡು ಮೇಲೆ ಬಂದು ಸಿಜೇರಿಯನ್ ಆಗಿದೆ ಸ್ವಾಮಿ. ಮೆಟ್ಲತಕ್ಕಾಗುತ್ತೆ. 2-3 ತಿಂಗಳು ರೆಸ್ಟ್ ಮಾಡಬೇಕು, ಎಲ್ಲೂ ಓಡಾಡ್ಲೇ ಬಿಡ್ರಿ ಅಂತ ಹೇಳ್ತಾರೆ ಅವ್ರಿಗೆ. ನನಗೆ ಗೊತ್ತಿರೋ ಅಕಸ್ಮಾತ್ ಆ ಮಳೆ ಜಾರ್ಗೀರ್ ಬಿದ್ದರೆ ದೇವ್ರ ದಯಿಂದ ಏನೂ ಆಗಿಲ್ಲ. ಆ ತಾಯಿ ಅರಸೀಕೆರೆ ಗ್ರಾಮ ದೇವತೆ ಕರಿಯಮ್ಮ ಮಲ್ಲಿಗೆಮ್ಮ ದೇವಿ ಅನುಗ್ರಹದಿಂದ ಏನೂ ಆಗಿಲ್ಲ. ಸ್ವಾಮಿ ಶಿವಲಿಂಗೇಗೌಡರೆ, ನಿಜವಾಗ್ಲೂ ಮನುಷ್ಯತ್ವ ಇದ್ರೆ ಇದನ್ನ ಯಾವನ್ ಕಾಮಗಾರಿ ನೀವು ಕೊಟ್ಟು ಲೂಟಿ ಹೊಡೆದಿದ್ದೀರಿ, ಆ ದುಡ್ಡನ್ನು ವಾಪಸ್ ತಂದು ಹಿಡಿಯಿರಿ. ಸರಿಯಾದಂಥ ನಿಟ್ಟಲ್ಲಿ ಅದನ್ನು ವಿನಿಯೋಗ ಮಾಡಿ. ಇಲ್ಲ ಅಂತಂದ್ರೆ ದೇವ್ರು ನಿಮಗೆ ಕ್ಷಮಿಸೋದಿಲ್ಲ. ಇಷ್ಟು ಹೇಳಿ ಇನ್ನೂ ನೀವು ಎಚ್ಚರಿಕೊಳ್ಳದೆ ಇದ್ರೆ ಜನ ಖಂಡಿತ ಕೈಲಿ ಬಡಿಗೆ ತೊಗೊಂಡು ನಿಮ್ಮ ಎಲ್ಲ ಅಡ್ಡಾಡ್ತಿರಲ್ಲ, ನಿಮ್ಮನ್ನು ಅಡ್ಡ ಹಾಕಿ ಪ್ರಶ್ನೆ ಮಾಡುವಂಥ ಕಾಲ ದೂರ ಇಲ್ಲ. ಜನರ ಆಕ್ರೋಶಕ್ಕೂ ಒಂದು ಮಿತಿ ಇದೆ. ಅದ್ರ ಕಟ್ಟೆ ಹೊಡೀತು ಅಂತಂದ್ರೆ ಅದನ್ನ ಯಾರು ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತ ದೇಶ ಅತ್ಯಂತ ಪ್ರಬಲವಾದಂಥ ಪ್ರಜಾತಂತ್ರ ವ್ಯವಸ್ಥೆ ಇರತಕ್ಕಂಥ ದೇಶ. ನೀವೇನಿಯ ಬಡ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಿ, ಲೂಟಿ ಮಾಡ್ತಾ ಇದ್ದೀರಿ, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ. ನಮ್ಮ ಶೇಖರ್ ಯಾದವ್ ಅಂತೇಳಿ ಆತ ನಿಮ್ಮ ಬಾಮೈದಿನ ಮೇಲೆ ಇಲ್ಲೇ ಗಲಾಟೆ ಮಾಡಿದೆ, ಇದೇ ತಗಡು ಶೀಟನ್ನು ಹಾಕ್ಬೇಡ ಸರ್ಕಾರಿ ಆಸ್ಪತ್ರೆ ಹಾಳಾಗೋಗುತ್ತೆ. ಆ ಹುಡುಗನ್ನ ಅವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲತ್ಸಿ ಕೇಸ್ಗಳು ದಾಖಲು ಮಾಡಿಸಿ ಆ ಹುಡುಗನ ಬಾಯಿ ಮುಚ್ಚುವಂಥ ಕೆಲಸ ನೀವು ಮಾಡಿದ್ರಿ. ನಿಮ್ಗೆ ಏನಾದ್ರು ಕನಿಷ್ಠ ಪ್ರಮಾಣದಲ್ಲಿ ಏನಾದ್ರು ನಿಮ್ಗೆ ಅಂತರಂಗ ಇದೆ ಅಂತಂದ್ರೆ ಅಂತರಾತ್ಮ ಒಪ್ಪುತ್ತಾ ನಿಮಗೆ ನೀವೇ ಪ್ರಶ್ನೆ ಮಾಡ್ತೀರಿ. ಇನ್ನೂ ನೀವು ನಿನ್ನೆಯಿಂದ ಈ ಘಟನೆ ನಡೆದಿದೆ, ಈ ಕ್ಷಣದವರೆಗೂ ಈ ಶಾಸಕ ಇಲ್ಲಿ ಬಂದು ಏನಾಗಿದೆ ಅಂತ ನೋಡುವಂತ ಶನಿವಾರ, ಭಾನುವಾರ, ಸೋಮವಾರ 3 ದಿನ ನೀರು ನುಗ್ಗಿದೆ. ನೀವು ಬಂದಿಲ್ಲಿ ಕಾಣಿಸ್ಕೊಂಡಿಲ್ಲ, ಏನಾಗಿದೆ ಅಂತ ಕೇಳಿಲ್ಲ. ಅಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿ ಡ್ಯಾನ್ಸ್ ಮಾಡೋಕ್ಕಾಗತ್ತೆ ನಿಮ್ಗೆ. ವೇದಿಕೆನೆಲ್ಲ ಚೆನ್ನಾಗಿ ಮಾಡ್ತಾವ್ರೆ ಜಿಲ್ಲಾಡಳಿತ, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತೀವಿ. ನಿಮ್ಮ ಅರಸೀಕೆರೆ ನೋಡಿದ್ರೆ ಹೇಳೋರು ಕೇಳೋರಿಲ್ದಂಗೆ ಆಗಿದೆ ಪರಿಸ್ಥಿತಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಅರಸೀಕೆರೆ ಬಡ ಜನರ ಮೇಲೆ ಕೇಳ್ಕೊಂತೀನಿ. ಆ ಮಳೆ ಬಂದ್ರೆ ಶಬ್ದ, ಆ ಎಡೆ ಮಕ್ಕಳು ಮರಬೇಕಾಗತ್ತೆ ನಮಗೆ. ನೋಡ್ರಿ, ನೀವು ಏನೂ ಇಲ್ಲ, ಚಟ ಶಬ್ದಕ್ಕೆ ನಿದ್ದೆ ಬರೋದು. ಆ ಇಡೀ ಈ ವಾಲೆ ಇಲ್ಲ ರೀ, ಇಡೀ ಪೂರ್ತಿನೇ ಇದೆಲ್ಲ ತಗಡು ಶೀಟು. ಅದನ್ನೊಂದು ಬಡಿಸ್ ತೋರಿಸ್ಕೊಡಪ್ಪ. ಕಿಟಕಿಗಳು ಯಾರು ಒತ್ತಿಗೆ ಮಾಡ್ತಿಲ್ಲ, ಬಡಸ್ ತೋರಿಸೋದು.
ಗೋಡೆನೇ ಅಲ್ಲ ಅದು. ಗೋಡೆನೇ ಅಲ್ಲ ಇದು. ತಗಡು ಶೀಟ್ ಇದು. ಹೆಂಗ್ ಮಕ್ಕಳು ಬಾಣಂತೀರ ಹೆಂಗ್ ಮಲಗ್ತಾರೆ. ಇಲ್ಲಿ 4 ಕಡೆ 8 ಮಾಡಿದ್ರೆ ವಾರ್ಡ್ಲಾಕ್ ಕನ್ವರ್ಟ್ ಮಾಡ್ಕೋಬೇಕು. ಸ್ವಲ್ಪ ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ ಅರಸೀಕೆರೆ ಆಸ್ಪತ್ರೆ ತಕ್ಷಣ ಭೇಟಿ ಕೊಡಿ. ನಿಮ್ಗೆ ಒಳ್ಳೆ ಹೆಸರಿದೆ, ಅದನ್ನ ಇಲ್ಲಿ ಕೆಡಿಸುವಂತ ಪ್ರಯತ್ನ ಈ ಭ್ರಷ್ಟ ಶಾಸಕ ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ. ದಯವಿಟ್ಟು ಬಂದು ಒಂದ್ಸರ್ತಿ ಎಲ್ಲ ಅಧಿಕಾರಿಗಳ ಸಮಕ್ಷ ಬಂದಿದೆ ಪರಿಶೀಲನೆ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಅಣ್ಣ ಇಲ್ಲಿ 4 ಕಡೆ 8 ಮಾಡಿದ್ರೆ ಒಂದು ವಾರ್ಡ್ಲಾಕ್ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲ, ಇದು ಕುಡಿಯೋ ನೀರ, ಇದು ಕುಡಿಯೋ ನೀರೇ ಇಲ್ವಲ್ರಿ, ತುಕ್ಕಿಡ್ದಿದೆ ಇದು, ಕುಡಿಯೋ ನೀರೇ ಇಲ್ವಲ್ರಿ. ಸ್ವಾಮಿ ಶಿವಲಿಂಗೇಗೌಡ್ರೆ ಏನ್ ನಿಂತಿಗಿಂತ ಮಾಡ್ತಿದ್ದೀರಿ ಇದು ಇದನ್ನ ತೋರ್ಸಪ್ಪ ಇಲ್ಲಿ. ಅಲ್ಲ, ಹಾಸ್ಪಿಟ್ಲಿಗೆ ಬಂದು ನಮ್ಮ ಹುಡುಗ ಹೇಳ್ದಂಗೆ ಹುಷಾರಾಗಕ್ ಬರ್ತಾ ಇಲ್ಲ, ರೋಗ ಹಚ್ಕೊಳಕ್ ಬರ್ತಾ ಇದೀವಿನಪ್ಪ. ಹಂಗೆ ಆಗೋದು ರೋಗ ಎಲ್ಲಾನು ಕೈ ಎಲ್ಲ ಬಂದಿರಿ. ಅಧ್ಯಕ್ಷರೇ ಅಲ್ಲೇ ಪೂರ್ತಿ ಏನಮ್ಮ ನೆನ್ನೆ ಇಲ್ಲೂ ನೀರು ನುಗ್ಗಿತ್ತ. ಮೊಬೈಲ್ ಕಾಣುತ್ತೆ ಹಿಂದೆ ಬಂದಿದೆ ಅಲ್ಲಿ ನೋಡಿ ಪೂರ್ತಿ ಕಿತ್ಕೊಂಡಿರೋದು. POP ಎಲ್ಲ ಕಿತ್ಕೋತಾ ಇರೋದು. ಇದು ಯಾವಾಗ ಕುಸ್ತು ಬೀಳುತ್ತೋ ಗೊತ್ತಿಲ್ಲ. ಯಾವ್ದ್ರ ಮೇಲೆ ಬಿದ್ರೆ ನೋಡಿ ಅಲ್ಲಿ ನೀರು ತೊಟ್ಟಿಗ್ತಾ ಇದೆ.
ಆದರೆ ಕೆಳಗೆ ಕರೆಕ್ಟಾಗಿ UPS ಬ್ಯಾಟ್ರಿ ಇಟ್ಟವ್ರು, ತೋರಿಸಿ ಬ್ಯಾಟ್ರಿ ಕೆಳಗೆ ಕರೆಕ್ಟಾಗಿ UPS ಬ್ಯಾಟ್ರಿ, ಮೆಡಿಸಿನ್ಸ್ ಎಲ್ಲ ಇಲ್ಲೇ ಇದೆ. ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಹೊಣೆ ಇದಕ್ಕೆ? ಪೇಷಂಟ್ ಬೆಡ್ ಪಕ್ಕನೇ ಇದೆ ಅಲ್ಲ. ರೋಗಿಯ ಪಾತ್ರೆಗಳ ಜವಾಬ್ದಾರಿಗಳು ಇದೆ, ಆದರೆ ಶಾಸಕನ ಜವಾಬ್ದಾರಿ ಯಾರು ಬರೆದಿಲ್ಲ. ಡ್ಯೂಟಿ ಹೊಡೆದಿರೋರಿಗೆ ಏನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು, ಆಗಲೇ ಎಲ್ಲ ಲೀಕೇಜ್ ಇದೆ ನೋಡಿ, ಕಿತ್ಕೊಳ್ತಾ ಇರೋದಿಲ್ಲ, ಇಷ್ಟು ಕಿತ್ಕೊಂತಿರೋದಿಲ್ಲ. ನಿನ್ನೆ ಮಳೆಗೆ ಇಲ್ಲಿ 3 ಸತಿ ಕಾಣಲ್ಲ. ಇಲ್ಲಿ ನಾಯಿ ಮಲಗಿದ್ವು, ನಾಯಿ ಹೊರಡಿದ್ದು. ಇಲ್ಲಿ 20 ನಾಯಿ ಬಂದು ಮಲಗಿದ್ದು. ಅದಕ್ಕೆ ನಾವು ಶೂಟಿಂಗ್ ಮಾಡಿದ್ದಕ್ಕೆ ನಮ್ಮೆಲ್ಲ ಇದು ಮಾಡಿದ್ವಿ. ನಿನ್ನೆ ಬಂದು ಕ್ಲೀನ್ ಮಾಡ್ಸೋಣ, ನಾವು ಬರ್ತೀವಿ. ಮಕ್ಕಳು ಮಾಡಿದ್ರೆ ಮಕ್ಕಳು ಮಾಡಿಗೆ ನಾವು ಬರಕ್ಕೆ ಕ್ಲೀನ್ ಮಾಡ್ತಿರೋದು. Thank you.
ಕೊಳ್ತಿರ ಆಲಿಗಡ್ಡೆ ಹಾಕಿ ರೇಟ್ ನೋಡಿ ಸಾಂಬಾರು ಒಳಗೆ ಈ ಆಲೂಗಡ್ಡೆ ಹಾಕ್ತಾ ಇದ್ದಾರೆ. ಸಾಂಬಾರು ಒಳಗೆ ಹೊರಟೋಗಿದೆ ಆಲೂಗಡ್ಡೆ, ಇದ್ರಲ್ಲಿ ಏನಿಲ್ಲ, ಹುಳ ಆಗಿದೆ ಇದು, ಹುಳ ಆಗಿದೆ ನೋಡಿ. ಎಲ್ಲದರಲ್ಲೂ ಉಳಿಸ್ಕೊಂಡು ಇದ್ರಲ್ಲೂ ಉಳ್ಕೊಳ್ಳೋ ಹೋಗ್ಬಿಡಿ, ಚೆನ್ನಾಗಿರೋದು ಕೊಡಿ ಊಟ. ನೋಡಿ ಪಾತ್ರೆ ನೋಡಿ, ಪಾತ್ರೆ ದುಸ್ಥಿತಿ ನೋಡಿ. ಅದು ಏನಿದು ಸಾಂಬಾರು, ಇದು ಸಾಂಬಾರು ಇಲ್ಲಿ ನೋಡಿ, ಉಳಿಕ ಅದ್ರಲ್ಲಿ ಉಳಿಕ ಇದೆ, ತೆಗಿರಿ. ನೋಡ್ರಿ ಅಲ್ಲಿ ಪ್ರಜೋಣ ಇಮ್ರಾನ್ ತಾಳಪ್ಪ, ಇದು ತುಕ್ಕಿಡಿದ್ರೆ ಅದು ಇಟ್ಕೊಳಪ್ಪ, ತುಕ್ಕಿಡ್ದಿದೆ ಇದು ನೋಡಿ ಸಮಯ, ತುಕ್ಕಿಡಿದೆ, ತುಕ್ಕಿಡಿದೆ ಇದು ರೇಷನ್ ಸಿಕ್ಕಾಪಟ್ಟೆ ಇದೆ ಅಣ್ಣ, ಇದು ತುಂಬಾ ಇದೆ. ನೋಡಿ ಇದನ್ನೇ ಹೆಚ್ಚು ನೋಡಿ ಸಮಯ, ಇದು ಹುಳ ಹಿಡಿದಿರೋದು. ಇಲ್ಲೇ ಪರಿಸ್ಥಿತಿ ನೋಡಿ. ಇದು ರೋಗಿಗಳು ಕೊಡುವಂತ ಅಕ್ಕಿ ಪರಿಸ್ಥಿತಿ. ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ ಇದೆ, ರೋಗಿಗಳು ಕೊಡ್ತಿರ್ತಕ್ಕಂಥ ಅಕ್ಕಿ ಪರಿಸ್ಥಿತಿ. ಖಾಲಿ ಇದೆ ಎಲ್ಲ ಕಡೆ, ಈಗೆಲ್ಲ ಕ್ಲೀನ್ ಮಾಡಿಸ್ತಾರೆ. ಎಲ್ಲ ಖಾಲಿ ಇದೆ. ಟೊಮಾಟೊ ಖಾಲಿ, ಕ್ಯಾರೆಟ್ ಖಾಲಿ, ಎಲೆಕೋಸು ಖಾಲಿ, ಇಲ್ಲಿ ನೋಡಿ ನೀಟಾಗಿ ಮಾಡಿ. ಇದು ಸ್ಟೋರ್ ರೂಮು. ಅದು ಇಲ್ಲಿ
ಆಗ್ತಾನೆ ಮುಖ ಮಕ್ಕಳದ ಕಾಲ್ ಜಾರತ್ತ ಜೋಪಾನ ಪೂರ ಜಾರತ್ತ ಕಾಲ ಪೂರಕ್ಕೆ ಆಗ್ತಿಲ್ಲ ಇಲ್ಲಿ ತೋರಿಸಿ. ಇದು ಮಕ್ಕಳು ಮತ್ತು ತಾಯಿ ಆಸ್ಪತ್ರೆ ಒಂದು ವಾರ್ಡಿನ ಟಾಯ್ಲೆಟ್ ರೂಮಿನ ಪರಿಸ್ಥಿತಿ. ಇದನ್ನೆಲ್ಲ ಪೂರ ಜಾರ್ತಾ ಇದೆ ಸರ್. ಮಕ್ಳು ಎತ್ಕೊಂಡು ಯಾರು ತಾಯಿಂದ್ರು ಬಂದ್ರೆ ಹಿಂಗ್ ಜಾರಿದ್ರೆ ಹಿಂಗ್ ಬಿದ್ದಂಗೆ ಅವರು ಚೆನ್ನಾಗಿರೋರು ಕೂಡ ಪೇಷಂಟ್ ಆಗಿ ಇಲ್ಲಿಂದ ಆಚೆ ಹೋಗ್ತಾರೆ. ಕರೆಂಟ್ ಇಲ್ಲ ಏನಿಲ್ಲ. ಕರೆಂಟೇ ಇಲ್ಲ, ಲೈಟ್ ಇಲ್ಲ, ಬಿಸಿನೀರು ವ್ಯವಸ್ಥೆ ಹೆಂಗ್ ಮಾಡೋದು? ನೀರೇ ಬರಲ್ಲ. ರಕ್ತ ಪರೀಕ್ಷೆ ಅಂತ ಬಂದ್ವಲ್ಲ ಇಲ್ಲೇ ಇರುತ್ತೆ. ಮೆಡಿ ವೇಸ್ಟ್ ಇದು ಮೆಡಿ ವೇಸ್ಟ್ ಹ್ಯಾಂಡ್ ಗ್ಲೌಸು ಅದು ಎಲ್ಲ ಇದೆ ಇವು ಕೊಟ್ಟಿದ್ದು ಯಾರಲ್ಲ
ಕೆಲಸಿಲ್ಲ. ಸ್ವಲ್ಪ ಅವ್ನು ಯಾಕಂದು ಇರಕ್ಕೆ 5 ನಿಮಿಷ ಗಾಡಿ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಆಗರ ಆಗಿ ಕೂತಿದೆ. ಈ ಆರೋಗ್ಯ ರಕ್ಷಾ ಸಮಿತಿ ಅರಸೀಕೆರೆಗೆ ಅಧ್ಯಕ್ಷ ಬಂದು ಸನ್ಮಾನ್ಯ ಶಾಸಕ ಶಿವಲಿಂಗೇಗೌಡರು ಇವತ್ತು ಅಧಿಕಾರದಲ್ಲಿರೋದು ಕೂಡ ಅವರು ಪ್ರತಿನಿಧಿಸ್ತಕ್ಕಂಥ ಪಕ್ಷವೇ.
ಆಡಳಿತ ಪಕ್ಷದ ಶಾಸಕ ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷ. ಗೃಹ ಮಂಡಳಿ ಅಂತಂದ್ರೆ ಮನೆ ಕೊಡುವಂಥದ್ದು ಅಧ್ಯಕ್ಷ ಇವರು. ನೋಡಿ, ನಮ್ಮ ಅರಸೀಕೆರೆ ಆಸ್ಪತ್ರೆಗೆ ಜಾಗ ಕೊಟ್ಟವರು ಬ್ಯಾಡಗಿ ಚನ್ನವೀರಪ್ಪನವರು, ನಮ್ಮ KC ಯೋಗೇಶಣ್ಣ ಅವರು, ಅವರ ಕುಟುಂಬದ ಜಾಗ ಇದು. ಅದಾದ್ಮೇಲೆ ಬ್ಯಾಡಗಿ ಈಶ್ವರಪ್ಪ ಅವ್ರ ಕುಟುಂಬ ಹೆರಿಗೆ ವಾರ್ಡನ್ನು ಕಟ್ಟಿಸ್ಕೊಡುತ್ತೆ. ಅದಾದ ನಂತರ ಅಜ್ಜಂಪುರದ ಬಕ್ಕಪ್ ಶೆಟ್ಟರು ಇಲ್ಲಿ ಒಂದು ಆಪರೇಷನ್ ಥಿಯೇಟರ್ನ ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಕಟ್ಟಿಸ್ಕೊಡ್ತಾರೆ. ಈ ರೀತಿ ಹಲವಾರು ಜನ ದಾನಿಗಳು ಕೊಟ್ಟಿರ್ತಕ್ಕಂಥ ಅರಸೀಕೆರೆ ನಗರದ ಒಂದು ನಾವೇನು ಆಸ್ಪತ್ರೆ ನೋಡ್ತಾ ಇದ್ದೀವಿ, ಶ್ರೀ ಜಯಚಾಮರಾಜೇಂದ್ರ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಆಗಲಿಕ್ಕೆ ಇವರೆಲ್ಲರೂ ಕೊಡುಗೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ತೆರಿಗೆ ಕಟ್ತಿದ್ದಾರೆ ಅವರೆಲ್ಲರ ತೆರಿಗೆ ದುಡ್ಡು ಇದರಲ್ಲಿದೆ. ಕಳೆದ 1 ತಿಂಗಳಿಂದ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಏನು ಅಂತಂದ್ರೆ, ಮೊದಲನೇದಾಗಿ ಕುಡಿಯಕ್ಕಲ್ಲ, ತೊಳೆಯೋಕ್ಕೂ ಕೂಡ ನೀರಿಲ್ಲದೆ 1 ತಿಂಗಳು ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ರೋಗಿಗಳು, ವೈದ್ಯಾಧಿಕಾರಿಗಳು, ಆ ಸಂಬಂಧಪಟ್ಟಂತ ಕೆಲಸಗಾರರು ಇಲ್ಲಿ ಶ್ರಮವನ್ನು ಈ ಸರ್ಕಾರಿ ಆಸ್ಪತ್ರೆ ವಿಷಯ ಇದೆಯಲ್ಲ, ಇವತ್ತು ಅದು ಎಲ್ಲನೂ ಕೂಡ ಮೀರಿದೆ. ಮೊದಲನೇದು, ನಿನ್ನೆ ಸಂಜೆ ಬಂದಂತ ಮಳೆಗೆ 2 ಅಡಿಯಷ್ಟು ನೀರು ನುಗ್ಗಿದ್ದು ನಾನು ಈಗಾಗಲೇ ನಿಮಗೆಲ್ಲ ತೋರಿಸ್ಕೊಂಡು ಬಂದೆ. ಸುಮಾರು 4-5 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಎಲ್ಲ ಜಿಂಕ್ ಶೀಟ್, ತಗಡು ಶೀಟನ್ನು ಒದಿಸಿ ಅದನ್ನ ಬಿಲ್ ಮಾಡಿಕೊಂಡು ಇದನ್ನು ಪ್ರಶ್ನೆ ಮಾಡಿದಂತ ನಮ್ಮ ಕಾರ್ಯಕರ್ತ ಶೇಖರ್ ಯಾದವ್ ಮೇಲೆ ಪ್ರಕರಣ ದಾಖಲು ಮಾಡಿ ಅವನು ಬಾಯಿ ಮುಚ್ಚುವಂತ ಕೆಲಸ ಮಾಡಿ ಇವತ್ತು ಅದರ ಫಲನ ಅರಸೀಕೆರೆ ಜನತೆ ಅನುಭವಿಸಿದರೆ ನೋಡಿದ್ದಾರೆ. ನಿನ್ನೆ ಏಕಾಏಕಿ 2 ಅಡಿಯಷ್ಟು ನೀರು ನುಗ್ಗಿ ಆ 2 ಅಡಿ ನೀರು ತಾಯಿ ಮಕ್ಕಳು ಹೆರಿಗೆ ಆದಂತ ವಾರ್ಡ್ಗೆ ನುಗ್ಗಂತ ನೀರು ಎಳೆ ಕಂದಮ್ಮಗಳು ನಿನ್ನೆ ಮಧ್ಯರಾತ್ರಿ 12:30-1 ಗಂಟೆಗೆ ಆ ನಡುವ ಚಳಿಲಿ, ಆ ಮಳೆನಲ್ಲಿ, ಆ ಜಾರತ್ತೆ ಅಂತ ಕಡೆ ಅವ್ರನ್ನ ಮೇಲ್ಗಡೆ ಶಿಫ್ಟ್ ಮಾಡ್ತಾರೆ. ಸಿಸೇರಿಯನ್ ಆಗಿರೋ ಒಂದು ಹೆಣ್ಮಗಳು 6 ಗಂಟೆನೂ ಆಗಿದೆ ಮಗು ಹೆರಿಗೆ. ಆ ತಾಯಿನೂ ಮಗುನೂ ಕೂಡ ಮೇಲ್ಗಡೆ ಶಿಫ್ಟ್ ಮಾಡೋದು. ಯಾರು ಕಾಳಜಿ ಯಾರು ಕಡೆ ದಯಮಾಡಿ ಸ್ವಾಮಿ ಶಿವಲಿಂಗೇಗೌಡ್ರೆ ಕೈ ಮುಗಿದು ಕೇಳ್ಕೊಂತೀವಿ. ಪ್ರೆಷರ್ ಮಾಡಿ, ಜಲ್ಲಿ ಮಾರಿ ಕಾಂಕ್ರೀಟ್ ಹಾಕ್ತೀನಿ ಅಂತ ಜನಗಳನ್ನ ನಂಬಿಸಿ ಎಲ್ಲಾ ಕಡೆ ಹುಡುಕಿ ಕಾಂಕ್ರೀಟ್ ಹಾಕ್ತೀನಿ ಅಂತೇಳಿ ನಿಮ್ ಜಲ್ಲಿ, ನಿಮ್ ಎಂಸಾಂಡು, ನಿಮ್ ಬೋರ್ಡ್ರಸ್ ಅನ್ನ ಮಾರಾಟ ಮಾಡ್ಕೊಂಡು ಹಣ ಮಾಡಿದ್ರು. ನಿಮ್ಗೆ ಇದ್ದಂತ ಆಸ್ತಿ ಎಷ್ಟು? ಮೊದಲನೇ ಬಾರಿ ಚುನಾವಣೆ ನಿಂತಾಗ 27-28 ತೆಂಗಿನ ಮರ ನಿಮ್ ಇಡೀ ಕುಟುಂಬಕ್ಕೆ ನಿಮ್ಮೆಲ್ಲ ಅಣ್ತಂದಿರು ಸೇರಿ ಇದ್ದಂತ. ಇವತ್ತು 100 ಕೋಟಿ ಆಸ್ತಿ ಒಡೆಯ ನೀವು ಆಗಿದ್ದೀರಿ ಸ್ವಾಮಿ. ಇನ್ನೂ ಲೂಟಿ ಮಾಡ್ತೀನಿ, ಭ್ರಷ್ಟಾಚಾರ ಮಾಡ್ತೀನಿ, ಇನ್ನೂ ಹಣ ಮಾಡ್ತೀನಿ ಅದು ಇದೆಯಲ್ಲ ನಿಮ್ದು, ದೇವ್ರು ಮಿಚ್ಚಲ್ಲ. ಇದು ನಿಮ್ಗೆ ಒಳ್ಳೇದಲ್ಲ. ಇದು ನಿಮ್ಗೇನಾದ್ರು ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆದ್ರೆ ಬೆಂಗಳೂರಿಗೆ ಹೋಗಿ ತೋರಿಸ್ಕೊಳ್ತೀರಿ, ಹಾಸ್ಪಿಟಲ್ ದಾಖಲಾಗ್ತೀರಿ, 6 ಗಂಟೆ ಬೆಂಗಳೂರು ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡ್ತೀರಿ. ಬನ್ನಿ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲೇನ್ ನಡೀತಾ ಇದೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಯಾರಿಗೆ ತೊಂದರೆ ಆಗಬಾರ್ದು. ಆದ್ರೆ ನೀವು ಈ ಸರ್ಕಾರಿ ಆಸ್ಪತ್ರೆಯಲ್ಲೇ ಒಂದು ಚಿಕಿತ್ಸೆ ತಗೊಳ್ಬೇಕು. ಆಗಷ್ಟೇ ನಿಮ್ಗೆ ನಿಜವಾದಂತ ಬಡವರ ಪರಿಸ್ಥಿತಿ ಅರ್ಥ ಆಗುತ್ತೆ. ನಾಚಿಕೆ ಆಗ್ಬೇಕು. ಇವತ್ತು 4 ಕೋಟಿ ರೂಪಾಯಿ ದುಡ್ಡನ್ನ ಹೊಡೆದು ತಗಡನ್ನ ಹಾಕಿಸಿ ಎಲ್ಲ ಕಡೆ ನೀರು ಸೋರ್ತಾ ಇದೆ, ಎಲ್ಲ ಕಡೆ ತುಕ್ಕಿಡ್ದಿದೆ. ಬಾತ್ರೂಮ್ಗಳ ಟಾಯ್ಲೆಟ್ ಅನ್ನ ಯೂಸ್ ಮಾಡೋ ಸ್ಥಿತಿಲಿ ಯಾವುದೂ ಇಲ್ಲ. ಆ ಗರ್ಭಿಣಿ ಹೆಣ್ಮಕ್ಳು ಯಾವ ರೀತಿ ಬದುಕಬೇಕು ಯೋಚನೆ ಮಾಡಿ. ನಿಮ್ಮನೆಯವ್ರಿಗೆ ಯಾರಿಗಾವ್ರಿಗೆ ಆಗಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸ್ವಾಮಿ ಶಿವಲಿಂಗೇಗೌಡ್ರ? ನಿಮ್ಗೆ ಏನಾದ್ರು ಕಿಂಚಿತ್ ಮಾನವೀಯತೆ ಇದ್ರೆ, ಸ್ವಲ್ಪನಾರು ಅರಸೀಕೆರೆ ಜನತೆ 4 ಬಾರಿ ಮತ ಹಾಕಿದ್ರಿ, ಅವ್ರ ಋಣ ತೀರಿಸಬೇಕು ಅನ್ನೋ ಭಾವನೆ ಇದ್ರೆ, 3 ದಿನದಿಂದ ನೀರು ಹರಿತಾ ಇದೆ. 3 ದಿನದಿಂದ ಎಲ್ಲಾ ಕಡೆ ನೀರು ನಿಂತು ಆಗಬಾರದು ರಾಡಿ ಆಗಿದೆ. 1 ಗಂಟೆ ನೀವು ಶುರು ಮಾಡ್ಕೊಂಡು ಬರ್ಲಿಕ್ಕೆ ನಿಮಗೆ ವರದಾನ ಇಲ್ಲ. ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ನೃತ್ಯ ಮಾಡ್ತೀರಿ, ಅಲ್ಲಿ ಮನೋರಂಜನೆ ಕೊಡ್ತೀರಿ. ನಿಮ್ಗೆ ನಾಚಿಕೆ ಆಗಲ್ವಾ ಸ್ವಾಮಿ? ನಾನು ಕೃಷ್ಣ ಬೈರೇಗೌಡರಲ್ಲಿ ಮನವಿ ಮಾಡ್ತೇನೆ. ಸ್ವಾಮಿ ಕೃಷ್ಣ ಬೈರೇಗೌಡ, ನೀವು ಕಂದಾಯ ಸಚಿವರಿದ್ದೀರಿ, ಈ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದೀರಿ. ಬನ್ನಿ ಸರ್ಕಾರಿ ಆಸ್ಪತ್ರೆ ಅರಸೀಕೆರೆ. ನೆನ್ನೆ ಎಲ್ಲ ನೀರು ನುಗ್ಗಿ ಆಗಿರೋ ಅವಾಂತರ ಇವತ್ತು ಎಲ್ಲ ಕಣ್ಣೀರು ಕೈ ತೊಳಿತಾ ಇದ್ದಾರೆ. ಒಂದು ಭೇಟಿ ಕೊಡುವಷ್ಟು ಕೂಡ ನಿಮ್ಗೆ ಸೌಜನ್ಯ ಇಲ್ಲದೆ ಹಾಸನಾಂಬ ದೇವರಿಗೆ ನಾವು ಭಕ್ತರೆ. ಆದ್ರೆ ಜನತಾ ಜನಾರ್ದನ ಕಷ್ಟವನ್ನು ಕೂಡ ಕೇಳಬೇಕಲ್ಲ ಸ್ವಾಮಿ. ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮಾನ್ಯ ಉಸ್ತುವಾರಿ ಸಚಿವರೇ, ಇದು ನಿಮ್ಮ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿ ನೀವು ಮರಿಬೇಡಿ. ಒಂದು ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಯಾರು ಗುತ್ತಿಗೆದಾರ ಇಲ್ಲಿ 4-5 ಕೋಟಿ ರೂಪಾಯಿ ಹಣ ಲೂಟಿ ಮಾಡಿ ತಗಡು ಶೀಟನ್ನು ಅಂಟಿಸೋಗಿದ್ದಾನೆ, ಅವ್ರಿಗೆ ರಿಕವರಿ ಬರೀಬೇಕು, ಅವ್ರನ್ನ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು. ನಾವು ಅಲ್ಲಿವರೆಗೂ ಕೂಡ ಹೋರಾಟ ನಿಲ್ಲಿಸೋದಿಲ್ಲ. ಬಂಧುಗಳೇ, ಮೊನ್ನೆ ತಾನೇ ಸರ್ಕಾರಿ ಬಸ್ಸು ಟೈರ್ ಬ್ಲಾಸ್ಟ್ ಆಗಿ 8 ಜನ ಇಲ್ಲಿ ಅಡ್ಮಿಟ್ ಆದ್ರು.
ಅವ್ರನ್ನ ನಾನು ಬಂದು 2 ಗಂಟೆಗೆ ನೋಡೋರ್ಗೂ ಕೂಡ ಯಾರು ಕೂಡ ಅವ್ರನ್ನ ಬಂದು ಅಟೆಂಡ್ ಮಾಡೋ ಸೌಜನ್ಯ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ. ವೈದ್ಯರುಗಳು ಸಂಖ್ಯೆ ಕಡಿಮೆ ಇದೆ. ಇರೋದ್ರಲ್ಲೇ ನಮ್ಮ TH ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ವೈದ್ಯರುಗಳು ಕೂಡ ಶಕ್ತಿ ಮೀರಿ ಪ್ರಯತ್ನ. ನಾನು ಈಗ ಡಯಾಲಿಸಿಸ್ ಸೆಂಟರ್ಗೆ ಹೋಗಿದ್ದೆ. ಪಾಪ ಒಂದ್ 4 ಜನ ಸ್ಟಾಫ್ ಕಷ್ಟಪಟ್ಟು ಬಂದಂತ ಪೇಷಂಟ್ಗಳನ್ನ ಕಷ್ಟಪಟ್ಟು ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ನಿನ್ನೆ ನುಗ್ದಂತ ನೀರು, ಆ ಮೆಡಿಸಿನ್ ರಟ್ಟೆಲ್ಲ ಒದ್ದೆ ಆಗಿ ಕುಸ್ತು ಬಿದ್ದು, ಅದೆಲ್ಲ ರಟ್ಟೆಲ್ಲ ನಾನು ತೋರಿಸ್ತೀನಿ ನಿಮ್ಗೆ. ಆ ಮೆಡಿಸಿನ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. NS ಅಂತಕ್ಕಂಥ ಮೆಡಿಸಿನ್ ಎಲ್ಲ ಕಡೆ ಜೋಡಿಸ್ಕೊಂಡಿದ್ದಾರೆ. ಏನಾದ್ರು ಕಿಂಚಿತ್ ಕಾಳಜಿ ಇದ್ರೆ ಸ್ವಾಮಿ ಶಿವಲಿಂಗೇಗೌಡ್ರೆ, ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ, ಜನಗಳ ಸಂಕಷ್ಟ ಅರ್ಥ ಮಾಡ್ಕೊಡಿ. ಇಲ್ಲ ಅಂತಂದ್ರೆ ಜನ ನಿಮಗೆ ಓದಲ್ಲಿ ಬಂದಲ್ಲಿ ಬಡಿಗೆ ತಗೊಳ್ಳೋರಿದ್ದಾರೆ. ಅಡ್ಡ ಹಾಕಿ ಪಾಠ ಕಲ್ಸಕ್ಕೆ ಜನ ಮುಂದಾಗ್ತಾರೆ. ಅಲ್ಲಿವರೆಗೂ ಬಿಡಬೇಡಿ, ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಲಿಕ್ಕೆ ಬಿಡಬೇಡಿ. ತಕ್ಷಣ ಕ್ರಮ ಕೈಗೊಳ್ಳಿ. ನಾನೊಬ್ಬ ಈ ತಾಲೂಕಿನ 80,000 ಮತಗಳನ್ನ ಶಾಸಕ ಚುನಾವಣೆ ಪಡೆದಿರುವಂತವನ್ನ, 85,000 ಮತಗಳನ್ನ ಲೋಕಸಭೆಯಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ, ಸರ್ಕಾರಿ ಆಸ್ಪತ್ರೆ ದುರ್ವ್ಯವಸ್ಥೆ, ಬಡ ಜನರ ಕಷ್ಟ ಸಂಕಷ್ಟಗಳನ್ನ ಆಲಿಸಬೇಕಾದಂತ ಅಲ್ಲೋ ನಿಂತ್ಕೊಳ್ಬೇಕಂತ ನನ್ನ ಕರ್ತವ್ಯ. ಅದು ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೇನೆ. ಸ್ವಾಮಿ ಶಿವಲಿಂಗೇಗೌಡ್ರೆ, ಇನ್ನಾದ್ರೂ ಸಮಯ ಇದೆ, ಎಚ್ಚೆತ್ಕೊಳ್ಳಿ. ನೀವು ಲೂಟಿ ಮಾಡಿದ್ದೀರಿ, ನೀವು ಭ್ರಷ್ಟಾಚಾರ ಮಾಡಿದ್ದೀರಿ. ನೀವು ಭ್ರಷ್ಟಾಚಾರದಿಂದ ನಿಮ್ಮ ಮನೆ ತುಂಬಿಸ್ಕೊಳ್ತಾ ಇದ್ದೀರಿ. ಬಾಣಾವರ ಪಂಚಾಯತಿಲಿ ಬಡವ್ರ ಮನೆ ಲೂಟಿ ಮಾಡಿದ್ರಿ. ನೀವು 1,48,00,000 ಹಗರಣ ಮಾಡಿದ್ರಿ. ಈ ಸರ್ಕಾರಿ ಆಸ್ಪತ್ರೆ 4-5 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದಿದ್ದೀರಿ. ಅದು ಋಣ ಏನಾದ್ರು ತೀರಿಸಬೇಕು ಅಂತಿದ್ರೆ ಬಡ ಜನರು ಇವತ್ತು ಪಡ್ತಿರೋಂಥ ಸಂಕಷ್ಟ ತಕ್ಷಣ ನೀವು ಬಂದು ಇದನ್ನ ಸರಿಪಡಿಸುವಂತ ಕೆಲಸ ನೀವು ಮಾಡ್ಲಾ ಅಂತಂದ್ರೆ ಚೀಮಾರಿ ಆಗ್ತಾರೆ ಜನ. ಓದಲ್ಲಿ ಬಂದಲ್ಲಿ ಬಡಿಗೆ ಹಿಡ್ಕೊಂಡು ನಿಂತ್ಕೊಳ್ತಾರೆ, ನೀವು ಪಾಠ ಕಲಿಸ್ರಿ ಅಂತ ಹೇಳ್ತಾ ಈ ಜಯಚಾಮರಾಜನಗರ ಸರ್ಕಾರಿ ಆಸ್ಪತ್ರೆ ದಾನಿಗಳಿಂದ ನಿರ್ಮಾಣ ಆಗಿರ್ತದೆ. ಆಗ್ಲೇ ಹೇಳಿದೆ, ಬಹಳಷ್ಟು ದಾನಿಗಳು ಅವತ್ತಿಂದ ನಮ್ಮ ಈಶ್ವರಪ್ಪನವ್ರು ಇರ್ಬೋದು, KV ಯೋಗೀಶ್ವರ ಕುಟುಂಬ ಇರ್ಬೋದು, ಚನ್ನವೀರಪ್ಪನವ್ರ ಕುಟುಂಬ ಇರ್ಬೋದು, ಬಕ್ಕಪ್ ಶೆಟ್ಟರ್ ಕುಟುಂಬ ಇರ್ಬೋದು, ಅವರೆಲ್ಲರೂ ಕೊಟ್ಟು ತ್ಯಾಗದಿಂದ ಆಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ನಿಮ್ಮ ಭ್ರಷ್ಟಾಚಾರಕ್ಕೆ, ನಿಮ್ಮ ಲೂಟಿ ಕೊಡ್ತಕ್ಕೆ ಹಾಳಾಗ್ಲಿಕ್ಕೆ ನಾವು ಬಿಡೋದಿಲ್ಲ. ಇದನ್ನು ಸರಿಪಡಿಸೋರ್ಗೂ ಕೂಡ ನಾವು ಹೋರಾಟವನ್ನು ಕೈ ತಗೊಳ್ತೀವಿ. ಇದು ಇಷ್ಟಕ್ಕೆ ನಿಲ್ಲಿಸ್ತೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೋರಾಟವನ್ನು ತಗೊಳ್ಳದೇ ಇದ್ರೆ ಖಂಡಿತ ಜನ ನನ್ನನ್ನ ನಿಮ್ಮನ್ನ ಕ್ಷಮಿಸಲ್ಲ ಅನ್ನೋ ಮಾತು ಹೇಳ್ತಾ, ಈಗಾಗಲೇ ಈ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಆಗಿರ್ತಕ್ಕಂಥ ಘಟನೆ ಎಲ್ಲರೂ ಗಮನ ಸೆಳೆದಿದೆ. ದಯಮಾಡಿ ಉಸ್ತುವಾರಿ ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಪ್ರಾರ್ಥನೆ ಮಾಡ್ಕೊಂಡು